ಸರಿ ನೋಡ್ಕೊಳ್ಳಿ, ಇಲ್ಲಿ ಫ್ರೀ ಫೈರ್ ಬೀಟ್ 32 ಬೀಟ್ ಅಂತ ಬಿಟ್ಟಿದ್ದೀನಿ ನೋಡಿ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಡೌನ್ಲೋಡ್ ಮಾಡ್ಕೊಂಬಿಟ್ಟು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಫ್ರೀ ಫೈರ್. ಯಾಕಂದರೆ ಹ್ಯಾಕು ಇದರಲ್ಲೇ ವರ್ಕ್ ಆಗುತ್ತೆ. ಬೇಕಾದರೆ ನಾನು ನಿಮಗೆ 2 ಡೇಸು ಅಥವಾ 5 ಡೇಸ್ ಹಿಂಗೆಲ್ಲ ಹ್ಯಾಕ್ ಫೈಲ್ಸ್ ಎಲ್ಲ ಬಿಡ್ತಾ ಹೋಗ್ತೀನಿ ನಿಮಗೆ, ಓಕೆನಾ. ನೋಡ್ಕೊಳ್ಳಿ, ನಾರ್ಮಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಓಕೆ 32 ಬೀಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಆಪ್ಷನ್ ಬರುತ್ತೆ. MT ಮ್ಯಾನೇಜರ್ಗೆ ಹೋದ್ಮೇಲೆ ಆವಾಗ ನೀವು ನಾರ್ಮಲ್ ಮತ್ತು ನೋಡಿ ಇದ್ರ ಮೇಲೆ ನಾರ್ಮಲಾಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ 2 ಥರ ಆಪ್ಷನ್ ಬರುತ್ತಲ್ಲ, ಕೆಳಗಿಂದು ಫ್ರೀ ಫೈರ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇನ್ಸ್ಟಾಲ್ ಅಂತ ಆಪ್ಷನ್ ಬರುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾರ್ಮಲಾಗಿ. ಓಕೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ಸರಿನಾ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇನ್ಸ್ಟಾಲ್ ಆಗುತ್ತೆ. ಓಕೆ, ಇನ್ಸ್ಟಾಲು ಆದಮೇಲೆ ನಾರ್ಮಲಾಗಿ ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಬಿಟ್ಟು ಸ್ವಲ್ಪ ಬ್ಯಾಕ್ ಬಂದು ನೋಡಿ, ಇದನ್ನು ಒಂದು ಸಲ ಓಪನ್ ಮಾಡ್ಕೊಂಬಿಡ್ರಿ. ಹಿಂಗೆ ಓಪನ್ ಮಾಡ್ಕೊಂಬಿಟ್ರೆ ನಾರ್ಮಲಾಗಿ ನಿಮಗೆ ಅದು ಫೈಲು ಡಿವೈಸಲ್ಲಿ ಸೆಟ್ ಆಗುತ್ತೆ, ಸರಿನಾ. ಇವಾಗ ಈ ಥರ ಆಪ್ಷನ್ ಬರುತ್ತೆ. ಓಕೆ, ಮೇಲ್ಗಡೆ ಇಲ್ಲೇ ಬರಬೇಕು ರಿಟರ್ನ್ ಆಗಿ. ಮತ್ತು ಮೇಲ್ಗಡೆ ಆಂಡ್ರಾಯ್ಡ್ ಕಾಣಿಸ್ತೈತಲ್ಲ, ಅಲ್ಲಿ ಹೋಗ್ಬಿಟ್ಟು OBB ಇಲ್ಲಿ ಫ್ರೀ ಫೈರ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೇನ್ ಇದು ಇರುತ್ತೆ ನೋಡಿ, ಇದು ಕ್ಲಿಕ್ ಮಾಡ್ಕೊಂಡ್ರಿ ಸರಿ. ನಾರ್ಮಲಾಗಿ ಇದು ಮೇನ್ 2019 ಅಂತ ಕಾಣಿಸ್ತೈತಲ್ಲ, ಅದು ಏನೋ ಸಮಥಿಂಗ್ ನಂಬರ್ಸ್ ಇದ್ದಾವೆ. ಇದು ಫ್ರೀ ಫೈರ್ OBB ಬಂದುಬಿಟ್ಟು ಈ ಕಡೆ ರೈಟ್ ಸೈಡಲ್ಲಿ ಆಂಡ್ರಾಯ್ಡು ಮತ್ತು OBB ಇಲ್ಲಿ ಕೆಳಗಡೆ ಕಾಣಿಸುತ್ತಲ್ಲ OBB, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಾರ್ಮಲಾಗಿ ಫ್ರೀ ಫೈರ್ ಎಲ್ಲ ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಈ ಥರ ಆಪ್ಷನ್ ಏನಾದರೂ ಬಂದರೆ ನೀವು ಸಿಜುಕು ಆ್ಯಪ್ನ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನಾರ್ಮಲಾಗಿ ಈ ಕಡೆ ಆಂಡ್ರಾಯ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ OBB ಗೊತ್ತಲ್ಲ, OBB ಮೇಲೆ ಹೋಗಬೇಕು. ಓಕೆ, ಆಮೇಲೆ ಫ್ರೀ ಫೈರ್ ಮೇಲೆ ಹೋಗಬೇಕು. ಅವಾಗ ನೋಡಿ ಇಲ್ಲೇ ಇದನ್ನು ಫೇಸ್ಟ್ ಮಾಡಿಬಿಡ್ಬೇಕು. ಎಕ್ಸ್ಟ್ರಾಕ್ಟ್ ಅಂತ ಹೊಡೆದ್ಬಿಡ್ಬೇಕು. ನಾರ್ಮಲಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಸರಿನಾ. ಎಕ್ಸ್ಟ್ರಾಕ್ಟ್ ಆದಮೇಲೆ ನೀವು ಇವಾಗ ಏನಿಲ್ಲ, ನಾರ್ಮಲಾಗಿ ಕ್ಯಾನ್ಸಲ್ ಮಾಡಿಬಿಟ್ಟು ಒಂದು ಸಲ ಫ್ರೀ ಫೈರ್ನ ಓಪನ್ ಮಾಡಿಬಿಡಿ, ಸರಿ.